ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಚನಾ ಗೌಡ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು ಆಲ್ರೆಡಿ 9:30 ಆಗಿದೆ. ಸೊ ಇವತ್ತು ಹಂಗೆ ಕಂಪ್ನಿಗೆ ಲೀವ್ ಇತ್ತು. ಯಾಕಂದರೆ ನಾನು ಹೋಗ್ತಾ ಇರೋ ಕಂಪ್ನಿಯಲ್ಲಿ ಫಸ್ಟ್ ಸ್ಯಾಟರ್ಡೆ ಥರ್ಡ್ ಸ್ಯಾಟರ್ಡೆ ಎರಡೂ ಲೀವ್ ಇರುತ್ತೆ. ಸೊ ಹಂಗೆ ಒಂದು 8 o'clock ಗಂಟ ಮಲ್ಕೊಂಡು ಇವಾಗೇನಿಲ್ಲ, ಎದ್ದು ಆಲ್ರೆಡಿ 1 hour ಆಯಿತು. ಸ್ವಲ್ಪ ಕಾಫಿ ಎಲ್ಲ ಕುಡಿದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸ್ವಲ್ಪ ಶಾಪಿಂಗ್ ಹೋಗಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ, ನಾರ್ಮಲ್ ಶಾಪಿಂಗ್ ಮಾಡ್ಕೊಳ್ಬೇಕು. ಮನೇಲಿ ಸ್ವಲ್ಪ ಐಟಮ್ಸ್ ಖಾಲಿಯಾಗಿದೆ, ಅದು ಶಾಪಿಂಗ್ ಹೋಗಬೇಕು. ಶಾಪಿಂಗ್ ಅಂದರೆ ಇನ್ನೇನು ಡಿಮಾರ್ಟಿಗೆ ಅಷ್ಟೇ. ಸೊ ಮತ್ತು ಏನಿಲ್ಲ, ಮನೆಗೆ ಇವತ್ತು ದೋಸೆ ಮಾಡೋಣ, ಹೆಂಗೂ ಮನೇಲಿದ್ದೀನಲ್ಲ ಅಂದ್ಬಿಟ್ಟು ದೋಸೆ ಮಾಡೋಣ ಅಂದ್ಕೊಂಡು ದೋಸೆ ಮತ್ತು ಬಜ್ಜಿ ಎರಡೂ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಂಗೆ ಒಂದು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದೋಸೆ ಹಿಟ್ಟು ಬಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದಾಗಿದ್ದರಿಂದ ಸ್ವಲ್ಪ ನಮಗೆ ಯಾವ ಅದಕ್ಕೆ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊತಿದ್ದೆ. ದೋಸೆ ಹಿಟ್ಟು ಒಂದು ಕಡೆ ರೆಡಿ ಮಾಡಿಕೊಂಡು ಹಂಗೆ ಬಜ್ಜಿಗೆ ಅಂದ್ಬಿಟ್ಟು ಕಡಲೆ ಹಿಟ್ಟು, ಅಚ್ಕಾರದ ಪುಡಿ ಮತ್ತು ಉಪ್ಪು ಸೋಡಾ ಎಲ್ಲ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀಟಾಗಿ ಕಲಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು, ಅದಾದಮೇಲೆ ನೆಕ್ಸ್ಟ್ ಅದನ್ನು ಸ್ವಲ್ಪ ಗಟ್ಟಿಯಾಗೇ ಸ್ವಲ್ಪ ಕಲಿಸ್ಕೊಂಡು, ಯಾಕಂದರೆ ಅದು ಬಜ್ಜಿ ಕರೆಕ್ಟಾಗಿ ಕೂರಬೇಕಲ್ಲ. ಅದಾದಮೇಲೆ ಹಂಗೆ ಒಂದು ಕಡೆಯಿಂದ ಎಣ್ಣೆನೂ ಕಾಯಕ್ಕಿಟ್ಟು, ಎಷ್ಟು ಬೇಕೋ ಸ್ವಲ್ಪನೇ ಇಟ್ಟಿದ್ದೆ ಯಾಕಂದರೆ ಸಾಕಾಗುತ್ತೆ ಅಂತ. ಅದಾದಮೇಲೆ ಹೀರೆಕಾಯಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿನ ಎರಡೂ ಇಟ್ಕೊಂಡು, ಈ ಕಡೆ ಕಡಲೆ ಹಿಟ್ಟು ಕಲಸಿದ್ದನ್ನು ರೆಡಿ ಮಾಡಿ ಇಟ್ಕೊಂಡು, ಈ ಕಡೆ ಇನ್ನೇನು ಎಣ್ಣೆ ಎಲ್ಲ ಕಾಯ್ತಿತ್ತು. ಸೊ ಅದಕ್ಕೆ ಇನ್ನೇನು ಅಂದ್ಬಿಟ್ಟು ಕಾದಿರೋ ಎಣ್ಣೆನ ಲೋ ಫ್ಲೇಮಲ್ಲೇ ಇಟ್ಟಿದ್ದೆ, ಮರೆತುಬಿಟ್ಟು. ಆಮೇಲೆ ಅದನ್ನು ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ. ಸರಿ ಇನ್ನೇನು ಚೆನ್ನಾಗಿರುತ್ತೆ ಎರಡು ಥರ ಇದ್ದರೆ ಅಂದ್ಬಿಟ್ಟು, ಸರಿ ಅಂದ್ಬಿಟ್ಟು ಈ ಕಡೆ ದೋಸೆನೂ ಹಾಕ್ಬಿಟ್ರೆ ಆಗುತ್ತೆ ಅಂತ ಹೇಳಿ ಒಂದೊಂದಾಗಿ ಬಜ್ಜಿನೂ ಬಿಡ್ತಾಯಿದ್ದೆ. ಆಮೇಲೆ ನೀಟಾಗಿ ಹೀರೆಕಾಯಿ ಬಜ್ಜಿನ ಫಸ್ಟ್ ಬಿಡೋಣ ಅಂದ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ಕಡಲೆ ಹಿಟ್ಟೆಲ್ಲ ಕೂರಲಿ ಅಂತ ಹೇಳಿ ಬಿಟ್ಟಾದಮೇಲೆ ಅದು ಕೊತ ಅಂತ ಕುದೀತಾ ಇತ್ತು. ಅದು ನೀಟಾಗಿ ಎಲ್ಲ ಕುದ್ದಾಯಿತು. ಅದಾದಮೇಲೆ ನೀಟಾಗಿ ಎಣ್ಣೆಲೆಲ್ಲ ಬೇಯ್ತಾ ಇತ್ತು. ಅದಾದಮೇಲೆ ಸರಿ ಆಯಿತು, ಇನ್ನೇನು ಮಾಡೋದು ಅಂತ ಹೇಳಿ ಇಷ್ಟೇ ಆದ್ರೂ ಕಡಲೆ ಹಿಟ್ಟಿಗೆ ರುಚಿಗೆ ಇದಾಗಿರುತ್ತಲ್ವ. ಅದಾದಮೇಲೆ ನೆಕ್ಸ್ಟು ಬೇರೆ ಅದನ್ನು ರೀಪ್ಲೇಸ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಎಲ್ಲ ಸೋರಿಸ್ಕೊಂಡು ಅದನ್ನು ಆ ಕಡೆಗೆ ಇನ್ನೊಂದು ಪಾತ್ರೆಗೆ ರೀಪ್ಲೇಸ್ ಮಾಡಿಕೊಂಡೆ. ಬಜ್ಜಿ ಏನೋ ಕ್ರಿಸ್ಪಿಯಾಗಿ ನೀಟಾಗಿ ಸಖತ್ತಾಗೆ ಬಂದಿತ್ತು. ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಕಿರೋದ್ರಿಂದ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಬಿಟ್ಟು ನೆಕ್ಸ್ಟು ದೋಸೆ ಹಾಕೋಣ ಅಂತ ಹೇಳಿ, ಯಾಕಂದರೆ ದೋಸೆ ಒಂದು ಚಿಕ್ಕ ಸಣ್ಣದು ಈರುಳ್ಳಿ ತೊಗೊಂಡು ನೀಟಾಗಿ ಅದರಲ್ಲಿ ಎಣ್ಣೆನ ಸೊರ್ಕೊಂಡ್ರೆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದು, ಕಿತ್ತೋಗಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಆವಾಗಲಿಂದ ನಾನು ಅದೇ ಥರ ಮಾಡೋದು. ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಅದನ್ನು ಮತ್ತೆ ಇನ್ನೊಂದು ಸಲ ಕಲಸಿಟ್ಟಿದ್ದನ್ನು ಅದಾಗಿ ಬರಲಿ ಅಂದ್ಬಿಟ್ಟು ಅದನ್ನು ನೀಟಾಗಿ ದೋಸೆ ಬಿಟ್ಟೆ. ಅದನ್ನು ಸ್ವಲ್ಪ ಊರಕ್ಕೆ ರೌಂಡಕ್ಕೆ ಬಂದ್ರೇ ಅಲ್ವಾ ದೋಸೆ ಅನಿಸೋದು. ಸೊ ಹಂಗೆ ನೀಟಾಗಿ ಇದು ಮಾಡಿದೆ. ಹಂಗೂ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು. ಎಷ್ಟೇ ಆದರೂ ಆನ್ಲೈನಲ್ಲಿ ತರಿಸಿದ್ದಲ್ವ, ಆ ಕಡೆ ಈ ಕಡೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಹಂಗೆ ಟಿಫನ್ ಎಲ್ಲ ಮಾಡಿಕೊಂಡು ಹಂಗೆ ಸ್ವಲ್ಪ ರೆಡಿಯಾಗಿ ಮನೆಯಲ್ಲೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಅಂತ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಡಿಮಾರ್ಟ್ ಏನು ಭಾರಿ ದೂರ ಇಲ್ಲ, ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು ಡಿಮಾರ್ಟು. ಸೊ ಹಂಗೆ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕಿತ್ತಲ್ಲ, ಅದಕ್ಕೋಸ್ಕರ ನಾನು ಮತ್ತು ನನ್ನ ತಮ್ಮ ಇಬ್ಬರು ಡಿಮಾರ್ಟಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಅದೇ ಇವಾಗ ಬನ್ನಿ ಫ್ರೆಂಡ್ಸ್, ಡಿಮಾರ್ಟಿಗೆ ಹೋಗಿ ನಾನು ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾನು ನನ್ನ ತಮ್ಮ ಇನ್ನೇನು ಹೊರಟ್ವಿ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗಿ ಮುಂದೆ ಏನು ಶಾಪಿಂಗ್ ಮಾಡ್ತೀವಿ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ಅಂತಲೇ ಹೇಳ್ಬೋದು. ಬನ್ನಿ ಹೊರಡೋಣ. ನಡ್ಕೊಂಡು ಹೋಗ್ತಿದ್ದೀವಿ, ಯಾಕಂದರೆ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಗಾಡಿ ಏನು ಅವಶ್ಯಕತೆ ಇಲ್ಲ, ನಡ್ಕೊಂಡೇ ಹೋಗ್ಬೋದು ಅಂತ. ಈಗಂತೂ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು. ಬೆಂಗಳೂರಲ್ಲೆಲ್ಲ ಮಳೆ ಆಗಿದೆ, ಬಟ್ ಆದ್ರೂ ಬಿಸಿಲಂತೂ ಕಮ್ಮಿ ಆಗಿಲ್ಲ. ಸೊ ಫೈನಲಿ ಡಿಮಾರ್ಟಿಗೆ ರೀಚ್ ಆಗಿ ಅಲ್ಲಿಂದ ಟ್ರಾಲಿ ತೊಗೊಂಡು ನಮ್ಮ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಏನೇನು ತೊಗೋಬೇಕಂತ ಲೀಸ್ಟ್ ಮಾಡ್ಕೊಬಂದಿದ್ರು, ಸ್ವಲ್ಪ ಮರ್ತೋಗಿತ್ತು. ಸೊ ಬನ್ನಿ ಹಂಗೆ ನೋಡೋಣ ಏನೇನು ತೊಗೊಬರ್ತೀವಿ ಅಂತ. ಸೊ ಇವಾಗ ನಾವು ಇಪ್ಪಿ ತೊಗೊಳ್ಳೋದ ಇಲ್ಲ ಮ್ಯಾಗಿ ತೊಗೊಳ್ಳೋದ ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಏನು ಮಾಡೋದು, ಇಪ್ಪಿನೇ ತೊಗೊಳ್ಳೋದು, ಇಪ್ಪಿನೇ ಯಾವಾಗಲೂ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಪಾಸ್ತಾ ತೊಗೊಳ್ಳೋಣ, ಬೆಳಗ್ಗೆ ಟಿಫನಿಗಿದೆ. ಸರಿ ಇಷ್ಟೇ ಸಾಕು ಅನಿಸುತ್ತೆ. ಜಾಸ್ತಿ ಚಪಾತಿ ಮಾಡಲ್ಲ ನಮ್ಮ ಮನೇಲಿ, ಯಾಕಂದರೆ ಟೈಮ್ ತುಂಬ ಬೇಕಾಗುತ್ತೆ ಅಂದ್ಬಿಟ್ಟು ಚಪಾತಿ ಮಾಡಲ್ಲ. ಕೊನೆಗೆ ಇದನ್ನು ಚೂಸ್ ಮಾಡಿದ್ದಾನೆ. ಓಕೆ ಇರಲಿ, ಅವನಿಗಿಂತ ಯಾವುದು ಹೆಚ್ಚಲ್ಲ.
ಸಾಂಬಾರು ಬೇಳೆ. ಸೊ ಫ್ರೆಂಡ್ಸ್, ಬರಬೇಕಾದ್ರೆ ಒಂದು ಅಷ್ಟು ಐಟಮ್ ಅಂತ ಲೀಸ್ಟ್ ಹಾಕೊಬಂದಿರ್ತೀವಿ. ಇಲ್ಲಿ ಬಂದರೆ ಏನು ತೊಗೋಬೇಕು, ಏನು ಬಿಡ್ತೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಸೊ ಎಷ್ಟು ಗ್ಯಾಪ್ ಬಂತು ಅಷ್ಟೊಂದು ತೊಗೊಂಡಿದ್ದೀವಿ. ಸೊ ನೋಡೋಣ. ಸೊ ಮಸಾಲ ಎಲ್ಲ ಹಾಕಿಡೋಕ್ಕೆ ಆಲ್ರೆಡಿ ಇತ್ತು, ಬಟ್ ಅದೆಲ್ಲ ಇದೊಂಥರ ಚೆನ್ನಾಗಿದೆ ಟಿಕ್ಕಲಾಗಿ ಗ್ಲಾಸಿಂದ ಮಾಡಿರೋದಲ್ಲ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಫ್ರೆಂಡ್ಸ್. ನೋಡೋಣ ಬನ್ನಿ. ಹಾಗೆ ತುಂಬ ಕೋಲ್ಗೇಟು, ಆಯಿಲು ಮತ್ತು ಗ್ರಾಸರೀಸು, ಎಣ್ಣೆ, ಹಾರ್ಪಿಕ್ಕು ಮತ್ತು ಲೇಸು ನನ್ನ ತಮ್ಮನಿಗೆ ತಿನ್ನೋಕ್ಕೆ ಅಂತ ಸ್ವಲ್ಪ ಬಾಟಲ್ಗಳು, ಆಮೇಲೆ ಮತ್ತು ಕಂಫರ್ಟು, ವಾಷಿಂಗ್ ಮಿಷಿನ್ ಆಯಿಲು ಮತ್ತು ಎಲ್ಲ ಸ್ವಲ್ಪ ತಗೊಂಡು, ಹಂಗೆ ಈ ಸೆಕೆಗಂತೂ ಇದಿರಲೇಬೇಕು. ಎಲ್ಲಿಗೆ ಹೋದ್ರೂ ನಾವು ಇದಿಲ್ಲ ಅಂದರೆ ಸೆಕೆನೇ ಕಮ್ಮಿ ಆಗಲ್ಲ. ಸೊ ಇವಾಗ ನೆಕ್ಸ್ಟು ಬಟ್ಟೆ ಸೆಕ್ಷನ್ಗೆ ಹೋಗ್ತಿದ್ದೀವಿ. ಸ್ವಲ್ಪ ಬೆಡ್ಶೀಟು, ಕರ್ಟನ್ಗಳೆಲ್ಲ ತೊಗೋಬೇಕಿತ್ತು. ಇದನ್ನು ಇಲ್ಲಿ ಸೈಡಿಗೆ ಮೇಲ್ಗಡೆ ಹೋಗ್ಬೋದು, ಬಟ್ ಲಿಫ್ಟಲ್ಲಿ ಹೋಗೋದು ಯಾರು ಅಂದ್ಬಿಟ್ಟು ಸೊ ಅದಕ್ಕೆ ಇಲ್ಲ ಸೈಡಲ್ಲಿ ನಿಲ್ಲಿಸಿ ಮೇಲ್ಗಡೆ ಬಟ್ಟೆ ಸೆಕ್ಷನಿಗೆ ಹೋಗಿದ್ದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಫೈನಲಿ ಬಟ್ಟೆ ಸೆಕ್ಷನ್ಗೆ ಎಂಟ್ರಿ ಆದವು. ನೋಡೋಣ ಅಂದರೆ ಸ್ವಲ್ಪ ತೊಗೊಂಡಿದ್ದೆ, ಸ್ವಲ್ಪ ಶೂ ತೊಗೊಬೇಕು. ಹಾಗೆ ನನ್ನ ತಮ್ಮನಿಗೆ ನೈಟ್ ಪ್ಯಾಂಟು, ನೈಟ್ ಶೂಸ್ ನೋಡೋಣ ಬನ್ನಿ ಫ್ರೆಂಡ್ಸ್. ಮತ್ತು ನನ್ನ ತಮ್ಮಂಗೆ ನೈಟ್ ವೇರ್ಸ್ ನೋಡೋಣ ಅಂತ ಹೋದ್ವಿ. ಸೊ ಅದು ತೋರಿಸ್ದೆ ನಾನು ಕೆಲವು, ಬಟ್ ಅವನು ಯಾವುದನ್ನು ಲೈಕ್ ಮಾಡಲಿಲ್ಲ. ಸೊ ನಾನು ಅದಕ್ಕೆ ಬಿಡು ಯಾವುದು ಇಷ್ಟ ಆಗಿಲ್ವಲ್ಲ ಅಂತ ಹೇಳಿ ಮತ್ತೆ ತಗೊಂಡ್ರಾಯ್ತು. ಬೇರೆ ಶಾಪಲ್ಲಿ ಹೋಗಿ ತೊಗೊಂಡು ಪರ್ಚೇಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತು ಅಲ್ಲಿಂದ ಹೊರಟ್ವಿ, ಬಿಲ್ ಹಾಕ್ಸೋಣ. ಸೊ ಫ್ರೆಂಡ್ಸ್, ಫೈನಲಿ ಮನೆಗೆ ರೀಚ್ ಆಗಾಯಿತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಂದರೆ ಬರಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ 2 ಕೈಲೂ ಲಗೇಜ್ ಇತ್ತು, ಇಬ್ಬರ ಹತ್ರನೂ ಲಗೇಜ್ ಇತ್ತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಮನೆಗೆ ಬಂದು ಆ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಏನೇನು ಬೇಕಿತ್ತು ಐಟಮ್ಸ್ ಎಲ್ಲ ತೊಗೊಂಡ್ವಿ. ಇನ್ನೂ ಸ್ವಲ್ಪ ಮರ್ತೋಯ್ತು, ಮನೆಯಿಂದ ಹೋಗ್ಬೇಕಾಗಿದ್ದು ಕ್ಲಾರಿಟಿ ಅಲ್ಲಿಗೆ ಹೋದ್ಮೇಲಂತೂ ಕ್ಲಾರಿಟಿನೇ ಇಲ್ಲ. ಸರಿ ಅಂದ್ಬಿಟ್ಟು ಎಷ್ಟು ಗ್ಯಾಪ್ನಾಗ ಬಂತು ಅಷ್ಟೊಂದು ತೊಗೊಂಡು ಬಂದಿದ್ದೀವಿ. ಅಂದರೆ ಇವಾಗ ಮೇಲ್ಗಡೆ ಬಟ್ಟೆ ಸೆಕ್ಷನಿಗೆ ಹೋದಾಗ ಯಾವುದೂ ಅಷ್ಟು ಲೈಕ್ ಆಗಲಿಲ್ಲ. ನನ್ನ ತಮ್ಮನೇ ಲೈಕ್ ಮಾಡಲಿಲ್ಲ ಅದನ್ನೆಲ್ಲ. ಸೊ ಅದಕ್ಕೋಸ್ಕರನೇ ಬೇರೆ ಕಡೆ ಶಾಪಲ್ಲೇ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಬಟ್ಟೆದೇನೂ ತೊಗೊಂಡಿಲ್ಲ. ಬರೀ ಮನೆಗೆ ಏನು ಐಟಮ್ಸ್ ಬೇಕಿತ್ತು, ಕಿಚನ್ ಐಟಮ್ಸು ಮತ್ತು ಅಡುಗೆ ಐಟಮ್ಸ್ ಏನು ಬೇಕು ಅಷ್ಟೇ ತೊಗೊಬಂದಿದ್ದೀವಿ. ಇನ್ನೇನು ತೊಗೊಳ್ಳಿಲ್ಲ. ಮತ್ತು ಇವಾಗ ತುಂಬ ಹೊಟ್ಟೆ ಬೇರೆ ಹಸಿತಾ ಇದೆ. ಏನು ಮಾಡೋದು, ಬೆಳಗ್ಗೆ ದೋಸೆ ತಿಂದಿರೋದಲ್ವ, ಹೊಟ್ಟೆ ಹಸಿತಾ ಇದೆ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಲಾಗ್ನ ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಂದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.